ಫ್ರೆಂಡ್ಸ್ ನೋಡ್ರಿ, ಈಗ ಮ್ಯಾಲೆ ಬಂದೀನಿ ನಾನು ನಮ್ಮ ಮನೆ ಮ್ಯಾಗಿಂದ ರೂಮ್ನೊಳಗೆ. ಬಂದಾಲಿಂದ ಬಂದಿರಲಿಲ್ಲ, ಇವತ್ತು ಬಂದೀನಿ. ಈ ಕಡೆಯಿಂದ ಇವೆಲ್ಲ ಯಾವ ಥರ ಕಾಣಿಸ್ತು ಅಂತ ನೋಡ್ರಿ. ಊರು ಇದು ಏನು ಮನೆ ಅದ ನೋಡ್ರಿ, ಈಗ ರೀಸೆಂಟಾಗಿ ಕಟ್ಸ್ಯಾರ. ಏನಪ್ಪ ಮನೆ ಅಷ್ಟೇ ಓಪನಿಂಗ್ ಆಗೈತಿ. ಇದು ಎಲ್ಲಿಲ್ಲ ಅಂತಂದ್ರೆ ಹಿಂದಿನ ಸೈಡಿಂದ ಎಲ್ಲ ಮನೆಗಳು ಕಾಣಿಸ್ತಿದ್ದು. ಇದು ಈಗ ಹೈಟ್ ಆಗಿಬಿಟ್ಟದ ಪೂರ್ತಿ. ಹಳ್ಳಿ ನೋಡ್ರಿ ಯಾವ ಥರ ಐತೆ ಅಂತೇಳಿ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ. ಸೊ ಹಳ್ಳಿ ವಿಡಿಯೋ ನಿಮ್ಗೆಲ್ಲರಿಗೂ ಲೈಕ್ ಆಗ್ತೈತಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ವಿಡಿಯೋಗೊಂದು ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಫ್ರೆಂಡ್ಸ್ ನೋಡಿರಿ, ಈ ಕಡೆ ನಮ್ಮ ಮನೆ ಮ್ಯಾಲ್ಗಡೆ ನಿಂತ್ರೆ ಹೊರಗಿಂದೆಲ್ಲ ವ್ಯೂ ಯಾವ ಥರ ಐತಿ, ನಮ್ಮ ಏರಿಯಾ ಯಾವ ಥರ ಐತಿ ಅಂತೇಳಿ. ಮೇನ್ ರೋಡಿಗೆ ಅಂದ್ರೆ ಊರಾಗ ಏನೈತಿ ಮೇನ್ ರೋಡಿಗೆ ಐತಿ ಮನೆ. ಈಗ ಅಲ್ಲೊಂದು ಗಾಡಿ ಬಂದು ನಿಂತು ನೋಡ್ರಿ, ವೈಟ್ ಕಲರ್ದು. ಅಂದ್ರೆ ಕೆಲ್ಸಕ್ಕೆ ಹೋದವರು, ಹೊಲಕ್ಕೆ ಹೋದವರು ಈಗ ಬರೋವಂಥ ಟೈಮ್ ಇದು. ಸಂಜೆ ಟೈಮ್ನಾಗ ಬೆಳಗ್ಗೆ ಜಲ್ದಿನೇ ಹೋಗಿರ್ತಾರೆ. ಹೋಗೋರು 7ವರೆಗೆ ಹಂಗೇನಾರು ಗುತ್ತಿಗೆ ಹಿಡಿದವರು 7ವರೆಗೆ ಹೋಗಿರ್ತಾರೆ ನೋಡ್ರಿ. ಇಲ್ಲ ಕೂಲಿಗೆ ಅಂದರೆ ಸ್ವಲ್ಪ ಲೇಟಾಗಿ ಹೋಗಿರ್ತಾರೆ, 10 ಗಂಟೆ ಹಂಗೆ. ಈಗ ಬಂದರು ಬರಾಕತ್ತಾರೆ ನೋಡ್ರಿ, ಇಲ್ಲಿ ಗಾಡಿ ನಿಂತಿತ್ತು. ಗಾಡಿಯೊಳಗೆ ಹೋಗೋದು, ಗಾಡಿಯೊಳಗೆ ಬರೋದು ಬರಾಕತ್ತಾರೆ ನೋಡ್ರಿ. ಸೊ ಸುತ್ತಲೂ ಇರೋಂಥ ಮನೆ ಸುತ್ತಮುತ್ತ ಇರೋಂಥ ವ್ಯೂ ನೋಡ್ರಿ ಯಾವ ಥರ ಐತಿ. ಮತ್ತು ಇದೇನು ಇಲ್ಲಿ ನೆಟ್ ಹಾಕ್ಯಾರ ನೋಡ್ರಿ. ಇಲ್ಲ ಮನೆಗೆ ಯಾಕೆ ಹಾಕ್ಯಾರ ಅಂತಂದ್ರೆ, ನಮ್ಮ ಅಣ್ಣ ಮೊದಲು ಇದ್ದಾಗ ನಮ್ಮ ಮನ್ಯಾಗ ಪಾರಿವಾಳನ ಸಾಕಿದ್ದ. ಹಾಗಾಗಿ ಇದಕ್ಕೆ ಸುತ್ತಲೂ ಇಲ್ಲಿ ನೆಟ್ ಬಡಿಸಿ ಅದಕ್ಕೊಂದು ನೆಟ್ಟಿಂದ ಅಂದ್ರೆ ತಂತಿನಿಂದ ಮಾಡಿರ್ತಾರೆ ನೆಟ್, ಅದರಿಂದನೇ ಏನಪ್ಪ ಬಾಗಿಲು ಮಾಡಿದ್ದ ಪಾರಿವಾಳ ಸಾಕಿದ್ದೆ ನೋಡ್ರಿ. ಇಲ್ಲಿ ಏನು ಕಾಣ್ಸಕತ್ತ ನಮ್ಮ ತಮ್ಮ ಕಾಣ್ಸತ್ತಾನ, ನಮ್ಮ ಕಾಕನ ಮಗ ನೋಡ್ರಿ. ಅಲ್ಲಿ ಒಂದು ದೊಡ್ಡ ಕಲ್ಲದ ಎತ್ತಕ್ಕೆ ಹರಸಾಹಸ ಪಡಕತ್ತಾನವ. ಎತ್ತಂಗಿಲ್ಲ ಕಲ್ಲ, ಅಷ್ಟು ದೊಡ್ಡದದ. ಆದ್ರೂ ಎತ್ತತೀನಿ ಅಂತ ಮಾಡೋಕೆ ಹೋಗಿ ಕೈ ಬ್ಯಾನಿ ಮಾಡ್ಕೊಂಡು ನೋಡ್ರಿ. ಮತ್ತು ಈ ಕಡೆ ಎಲ್ಲ ನೋಡ್ರಿ, ನಮ್ಮ ಮನೆ ಸಮೀಪನೇ ಮಸೂತಿ ಐತಿ. ಮತ್ತು ಸುತ್ತಲೂ ಗಿಡಗಳು. ಅದು ನಮ್ಗೆ ಹಳ್ಳ ಸಮೀಪ ಆಗುತ್ತೆ ನೋಡ್ರಿ. ಈ ಕಡೆ ಆ ಮಸೀದಿಯಿಂದ ಆ ಕಡೆ ಏನು ಕಾಣಿಸುತ್ತಲ್ಲ ಹಳ್ಳ ಐತಿ. ಹಳ್ಳ ದಾಟಿದ್ರೆ ಇನ್ನೊಂದು ಊರು. ಫ್ರೆಂಡ್ಸ್ ನೋಡ್ರಿ, ಇಲ್ಲಿ ಸೂರ್ಯ ಮುಳುಗೋ ಅಂಥದ್ದು ಯಾವ ಥರ ಕಾಣಿಸಕತ್ತದ ಮನೆ ಮೇಲೆ. ಅದು ಫ್ರಂಟ್ ಆಯಿತು. ಈ ಕಡೆ ಬ್ಯಾಕ್ ಅಡುಗೆ ಮನೆ ಮ್ಯಾಳ್ಗೆ ಮೇಲೆ ಬಂದು ನೋಡ್ರಿ. ಸುತ್ತಮುತ್ತಲು ಎಲ್ಲರೂ ಗಿಡಗಳು ಹಚ್ಚಾರ. ಮಳೆ ಮಸ್ತಾಗಿ ಕಾಣಿಸ್ತದ ಮ್ಯಾಲೆ ಬಂದ್ರೆ. ಅಲ್ಲೇನು ಕಾಣಿಸಕತ್ತದಲ್ಲ ಮಸೀದಿ ನೋಡ್ರಿ, ಅಲ್ಲೇನು ಟವರ್ ಕಾಣಿಸಕತ್ತದಲ್ಲ ನಿಮಗೆ. ಅದು ಇನ್ನೊಂದು ಹಳ್ಳಿ ನಮ್ಮ ಊರಿಗೆ ಮತ್ತು ಆ ಊರಿಗೆ ಏನೈತಿ ಒಂದು ಸೆಂಟ್ರ್ ಒಂದು ಹಳ್ಳ ಅಷ್ಟೇ ಅಡ್ಡ. ಅದು ಒಂದು ಊರು, ಇದೊಂದು ಊರು. ಹೆಸರೆಲ್ಲ ಸೇಮ, ಬಟ್ ಏನಪ್ಪ ಪಂಚಾಯತಿ ಇದೆಲ್ಲ ಸ್ವಲ್ಪ ಚೇಂಜ್ ಆಗುತ್ತೆ ನೋಡ್ರಿ. ನಾವಿರೋಂಥ ಏರಿಯಾ ಅದು ಪಂಚಾಯತಿ ಒಂದೇ, ಆದರೆ ಈ ಕಡೆ ಏನು ಕಾಣಿಸ್ತಲ್ಲ ಬೇರೆದು ಪಂಚಾಯತಿ ಸೇರ್ತದೆ. ಇದು ನನ್ನ ಫ್ರೆಂಡ್ ಮನೆ ನೋಡ್ರಿ. ಬಾದಾಮಿ ಗಿಡ ಹಿಂಗೆ ಕಾಣಿಸಕತ್ತೈತಿ. ನಾವು ಸಣ್ಣವ್ರದ್ದಾಗಿಂದ ಇರೋಂಥ ಗಿಡ ಇದು. ಬಾದಾಮಿ ಗಿಡ ಅಷ್ಟು ದೊಡ್ಡದಾಗೈತೆ ನೋಡ್ರಿ. ನಮ್ಮ ಮನೆ ಮ್ಯಾಕಿಂತ ಎತ್ತರ ಅದ, ಅಷ್ಟು ದೊಡ್ಡದಾಗ್ಯದ. ನನ್ನ ಫ್ರೆಂಡ್ ಮನೆ ನೋಡ್ರಿ, ಚೈಲ್ಡ್ಹುಡ್ ಫ್ರೆಂಡ. ಮತ್ತು ಇಲ್ಲಿ ನೋಡ್ರಿ, ಹಳ್ಳಿ ಮಕ್ಕಳು ಸ್ಟ್ರಾಂಗ್ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ಇದೇ ಕಾರಣದಿಂದ. ಅಲ್ಲಿ ನೋಡ್ರಿ, ಆಕೆ ಎಷ್ಟು ಸಣ್ಣಕ್ಕೆ ಇದ್ದಾಳೆ. ಅವ್ರ ಅಮ್ಮ ಬರೋದ್ರಾಗಿನೇ ಬಾಂಡೆ ತಿಕ್ಕಿ, ನೀರು ತಂದು, ಕಸ ಹೊಡಿಗಿ ಎಲ್ಲ ಕೆಲಸನೂ ಮುಗಿಸಿರ್ತಾಳೆ ಆಕೆ. ಅದಕ್ಕೆ ಹಳ್ಳಿ ಮಕ್ಕಳು ಸ್ಟ್ರಾಂಗ್ ಅಂತ ಹೇಳ್ತಾರೆ. ಮತ್ತು ಅವ್ರ ತಂಗಿ ಅವ್ರೆಲ್ಲರಿಗೂ ಕರ್ಕೊಂಡು ಆಟ ಆಡೋದು, ಅವ್ರ ಅಮ್ಮ ಬರೋ ತನಕನೂ ಎಲ್ಲ ಮೇಂಟೈನ್ ಮಾಡ್ತಿದ್ದಾಳ್ರಿ ಮನೆ. ಅದೇ ಸಿಟಿಯನ್ ಮಕ್ಳಿಗೆ ನೋಡ್ರಿ ಏನು ಕೆಲಸ ಬರೋಂಗಿಲ್ಲ. ದೊಡ್ಡವರಾಗಿರ್ತಾರೆ, ಮದುವೆ ಏಜಿಗೆ ಬಂದ್ರೂ ಏನು ಕೆಲಸ ಬರ್ತಿರಲ್ಲ. ಅದು ಅವ್ರ ತಪ್ಪಲ್ಲ, ತಂದೆ ತಾಯಿ ತಪ್ಪು. ಯಾಕಂದ್ರೆ ನನ್ನ ಮಗಳು ಏನು ಮಾಡೋದು ಬೇಡಮ್ಮ, ನೀವು ಓದು ಬರೀ ಇದರಾಗೆ ಕಲಿಸ್ಬಿಟ್ಟಿರ್ತಾರೆ. ಯಾವುದು ಬೇರೆ ಥರ ಕೆಲಸಗಳು ಕಲಿಸಿರಂಗಿಲ್ಲ. ಮಕ್ಕಳು ತಪ್ಪಲ್ಲದು ದೊಡ್ಡವ್ರ ತಪ್ಪು. ಇವಾಗ ಪ್ರತಿಯೊಂದು ಮನೆಯಾಗ ಅದೇ ರೀತಿ ಇರ್ತದೆ. ಏನು ಮಾಡೋಕ್ಕಾಗಂಗಿಲ್ಲ. ಅವರವರ ಇಷ್ಟ ಅಲ್ಲ ಅವ್ರ ಮಕ್ಕಳು ಬೆಳೆಸೋದು. ಆದರೂ ಸ್ವಲ್ಪ ಕಲಿಸ್ಲೇಬೇಕು ಮಕ್ಕಳಿಗೆ. ಯಾಕಂದ್ರೆ ಮುಂದೆ ಭಾಳ ಪ್ರಾಬ್ಲಮ್ ಆಗುತ್ತೆ ನೋಡಿರಿ. ಎಷ್ಟೇ ದೊಡ್ಡ ನೌಕರಿ ಮಾಡಿದ್ರು ಹೆಣ್ಮಕ್ಳು ಮನ್ಯಾಗ ಅಡುಗೆ ಮಾಡಲೇಬೇಕು, ಬಾಂಡೆ ತಿಕ್ಕಲೇಬೇಕು. ಆದರೆ ಸ್ವಲ್ಪ ಈ ಸಣ್ಣ ವಯಸ್ಸಿನಾಗ ಮಾಡೋಕ್ಕಿಂತಲೂ ಸ್ವಲ್ಪ ದೊಡ್ಡವರಾದ್ಮೇಲೆ ಆದರೂ ಹಚ್ಚಲೇಬೇಕು ಮಕ್ಕಳಿಗೆ. ಫ್ರೆಂಡ್ಸ್ ಇಲ್ಲಿ ನೋಡ್ರಿ, ಗುಬ್ಬಚ್ಚಿ ಗೂಡು ಕಟ್ಟಕತ್ತೈತಿ. ಇಲ್ಲಿ ತಂದು ಎಲ್ಲ ಹುಲ್ಲದು ಸಣ್ಣ ಕಡ್ಡಿ ಎಲ್ಲ ತಂದು ಇಲ್ಲಿ ಇಟ್ಟದ ಗೂಡು ಕಟ್ಟೋ ಸಲುವಾಗಿ. ಗುಬ್ಬಚ್ಚಿ ಮನೆ ನೋಡ್ರಿ ಇಲ್ಲಿ. ಯಾಕಂದ್ರೆ ಜಾಸ್ತಿ ನಾವು ಇಲ್ಲಿ ಮ್ಯಾಲೆ ಬರೋಂಗಿಲ್ಲ. ಮೊದಲು ಇಲ್ಲೇ ಮಲ್ಕೋತಿದ್ವಿ. ಆದರೆ ಈ ದಕ್ಷಿಣ ಸಲುವಾಗಿ ನಾನು ಮಲ್ಕೋಕೆ ಮ್ಯಾಲೆ ಬಂದಿಲ್ಲ, ಮಮ್ಮಿ ಬರ್ತಿರ್ತಾರೆ. ಮತ್ತು ಇಲ್ಲಿ ನೋಡ್ರಿ, ಆವಾಗೇ ಹೇಳ್ದಂಗೆ ಇದು ನೆಟ್ಟು ಇಷ್ಟು ಈ ಕಡೆ ಸೈಡ್ ಎಲ್ಲ ಖಾಲಿ ಐತಿ ಅಂತೇಳಿ ನೆಟ್ ಬಡಿಸಿದ್ದ ನಮ್ಮ ಅಣ್ಣ. ಯಾಕಂದ್ರೆ ಪಾರಿವಾಳಗೆ ಬೆಕ್ಕು ಕಾಟ ಭಾಳ ಇತ್ತು. ಈ ನೆಟ್ ಹಾಕ್ಸಿದ್ರು ನಮಗೆ ನಿದ್ದೆ ಮಾಡೋಕೆ ಬಿಡ್ತಿರ್ಲಿಲ್ಲ ನೋಡ್ರಿ, ಅಷ್ಟು ಬೆಕ್ಕಿನ ಕಾಟ ಇತ್ತು. ಯಾರಿಗೆ ಅಲ್ಲಿ ಒಂದು ಪ್ರಾಣಿನ ತಿಂದು ಇನ್ನೊಂದು ಪ್ರಾಣಿ ಬದುಕ್ತದೆ ಅಂತ ಹೇಳ್ತಾರೆ. ಹಂಗೆ ಅದು ನಿಜ.
ಇಲಿ ತಿಂದು ಬೆಕ್ಕು ಬದುಕ್ತದ, ಈ ಥರ ಪಕ್ಷಿಗಳನ್ನ ತಿಂದು ಬೆಕ್ಕು ಬದುಕ್ತದ, ಮತ್ತು ಪಕ್ಷಿಗಳ ಏನಪ್ಪ ಕೋಳಿ ಇದು ಕುರಿ ತಿಂದು ಮನುಷ್ಯರು ಬದುಕ್ತಾರೆ ನಿಜ. ಹಾಗಾಗಿ ಈ ಕಡೆ ಎಲ್ಲ ಅದ್ರ ಸಲುವಾಗಿಯೇ ನೆಟ್ ಹಾಕ್ಸಿದ್ದ. ಸೊ ಇವಾಗ ನೋಡಿರಿ ಮತ್ತು ಅದೇ ಲಾಗ್ನ ಇಟ್ಟು ಕಂಟಿನ್ಯೂ ಮಾಡಕತ್ತೀನಿ. ನಾವು ಶೇಂಗಾದ ಹೋಳಿಗೆ ಮಾಡಕತ್ತೀನಿ ನೋಡಿರಿ ಮಮ್ಮಿ ಮತ್ತು ನಾನು. ಏನಪ್ಪ ಅಂತಂದ್ರೆ ಊರಿಗೆ ಹೋಗಬೇಕು, ಹಾಗಾಗಿ ಏನಾದರೂ ಮಾಡ್ಕೊಂಡು ಹೋಗು ಅಂಥೇಳಿ ಅಮ್ಮ ಅಂದರು. ನಮ್ಮ ಮನ್ಯಾಗ ಏನು ಬೇರೆ ಥರ ಸ್ವೀಟ್ ತಿನ್ನಂಗಿಲ್ಲ, ತಿಂದ್ರೆ ಶೇಂಗಾದ ಹೋಳಿಗೆ ಇಲ್ಲ ಶೇಂಗಾದ ಉಂಡೆ ತಿಂತಾರೆ ನೋಡಿರಿ. ಹಂಗೆ ಶೇಂಗಾದ ಹೋಳಿಗೆ ಮಾಡಿದ್ರಾಯ್ತು ಅಂತ ಮಾಡಕತ್ತೀವಿ. ರಾತ್ರಿ 11:30 ಆಗಿತ್ತು ಟೈಮ್. ಮಾಡಬೇಕಾದ್ರೆ ಎಲ್ಲ ಮುಗಿದ್ಮೇಲೆ ಮತ್ತೆ ನಾ ವಿಡಿಯೋ ಮಾಡಿಕೊಂಡೆ. ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಮಾಡಬೇಕಾಗಿತ್ತು, ಹಾಲಿಲ್ಲ ನೋಡಿರಿ. ಇನ್ನೂ ದಕ್ಷ ಎದ್ದಾಳ. ಇಷ್ಟೆಲ್ಲ ಶೇಂಗಾದ ಹೋಳಿಗೆ ಆಗ್ಯಾವ ನೋಡಿರಿ. ಮಿನಿಮಮ್ ಒಂದು 40 ಆಗಿದ್ದು ಶೇಂಗಾದ ಹೋಳಿಗೆ. ಅಷ್ಟೇನು ತೊಗೊಂಡು ಹೋಗಿಲ್ಲ ನಾನು, ಸ್ವಲ್ಪ ಮಮ್ಮಿಗಿಟ್ಟು ಸ್ವಲ್ಪ ನಾವು ತೊಗೊಂಡು ಬಂದ್ವಿ. ದಕ್ಷನ ಕಾಟ ಇನ್ನೂ ಇತ್ತು ನೋಡಿರಿ ಹೆಂಗೆ ತಿರುಗಾಡಕತ್ತ ಅಂಥೇಳಿ. ಮಲ್ಕೋ ಅಂದ್ರೆ ಕೇಳಾಕಿ ಮಲಗಿಸಿ ನಾವು ಮಾಡ್ಬೇಕಂತಂದ್ರೆ ಆಕೆ ಮಲ್ಕೋ ಥರ ಕಾಣಲಿಲ್ಲ. ಹಾಗಾಗಿ ಆಕೆ ಮಲ್ಕೋದು ಬೇಡ ಏನಿಲ್ಲ, ನಾವೇ ಮಾಡಿದ್ರಾಯ್ತು ಅಂತಂದು ಮಾಡಕತ್ತಿದ್ವಿ. ಆಕೆ ಮುಗಿಯೋವರೆಗೂ ಎಚ್ಚರ ಇದ್ಲು ನೋಡ್ರಿ. ಇವಾಗ ಎಲ್ಲ ಶೇಂಗಾದ ಹೋಳಿಗೆ ಮಾಡೋದಾಯಿತು. ಲಾಸ್ಟಿಗೆ ಇನ್ನೊಂದು 2 ಇದ್ದು ಅವಾಗ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಯಾರಿಗೆಲ್ಲ ಶೇಂಗಾದ ಹೋಳಿಗೆ ಇಷ್ಟ ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ಮನೆಗೆ ನಮ್ಮ ಮನೆಯವ್ರಿಗೂ ಇಷ್ಟ, ನನಗೂ ಇಷ್ಟ. ಹಾಗಾಗಿ ಶೇಂಗಾದ ಹೋಳಿಗೆನೇ ಮಾಡಿಕೊಂಡೆ. ಈಗ ಎಲ್ಲ ಶೇಂಗಾದ ಹೋಳಿಗೆ ಮಾಡೋದಾಯಿತು. ಊರಿಗೆ ಹೋಗಬೇಕು ನಾಳೆ. ಟೈಮ್ ನೋಡಿರಿ 11 ಗಂಟೆ ಆಗೈತಿ. ಇನ್ನು ದಕ್ಷ ಆಟ ಆಡೋದೇ ನಡೆದದ. ಸ್ವಲ್ಪ ಟೈಮ್ ಅದು ಹಿಂದದ ನೋಡಿರಿ. ಟೈಮ್ ಆಲ್ರೆಡಿ 11:30 ಮೇಲಾಗಿತ್ತು. ಹಾಸಿಗೆದೆಲ್ಲ ಹಾಕಿ ಮಲಗಿಸ್ಬೇಕಂತೇಳಿ ಟ್ರೈ ಮಾಡಿದೆ, ಆದರೆ ಆಕೆ ಮಲ್ಕೊಲಿಲ್ಲ. ಇದಕ್ಕೆ ಏನು ಮಲ್ಕೊಳಂಗಿಲ್ಲ, ಇನ್ನು ಟೈಮ್ ಭಾಳ ಆಗ್ತದೆ ಅಂಥೇಳಿ ನಾನು ಹೋಳಿಗೆ ಮಾಡೋಕ್ಕಂತ ಹೋದೆ. ಆದ್ರೂ ಆಕೆ ಮಲ್ಕೊಲೇ ಇಲ್ಲ. ಇನ್ನೂ ನೋಡಿರಿ ಮೊಬೈಲ್ ನೋಡೋದು ಆ ಕಡೆ ಈ ಕಡೆ ಓಡಾಡೋದ್ರಾಗೆ ಬ್ಯುಸಿ ಅದಾಳ ಆಕೆ. ಸುತ್ತಲೂ ನೋಡ್ತಿರ್ಬೋದು ಅಂಗಡಿ ಮಾಲು ಬಟ್ಟೆ ಎಲ್ಲ ಬಿದ್ದವು. ಯಾಕೆ ಅಂತಂದ್ರೆ ನಮ್ಮ ಅಂಗಡಿ ನೋಡಿರಿ ಇವತ್ತು ಕಿರಾಣಿ ಅಂಗಡಿ ಮಾಲ್ ಬಂದಿರ್ತದೆ. ಸೊ ಹಂಗಾಗಿ ಎಲ್ಲ ಕಡೆ ಆ ಥರ ಹರ್ಕೊಂಡು ಕುಂತದ. ಸೊ ಇವತ್ತಿನ ವಿಡಿಯೋ ಇಷ್ಟೇ ನೋಡಿರಿ, ಸಿಂಪಲ್ ಆಗಿತ್ತು. ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ.